ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಐಸ್ಮಾರ್ಟ್ ಅನ್ನೋ ಒಂದು ಕಂಪ್ನಿ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳ ಮೂಲಕ ನಾನು ವಿಷಯವನ್ನು ಹಂಚ್ಕೊಂಡಿದ್ದೀನಿ. ಐಸ್ಮಾರ್ಟ್ ಕಂಪನಿ ಅನ್ನೋದು ಇದೊಂದು ಕಾಯಿನ್, ಐಸ್ಮಾರ್ಟ್ ಕಾಯಿನ್ ಅಂತ ಕರಿತೇವೆ, ಇಲ್ಲ IPC ಕಾಯಿನ್ಸ್ ಅಂತೇಳಿ ಕರಿತೇವೆ. ಇದು ಒಂದು ಗೋಲ್ಡ್ ಕಾಯಿನ್ ಅಂತೇಳಿ ನಾವು ಕರಿತೇವೆ. ಈ ಕಾಯಿನ್ಗೆ ಸದ್ಯಕ್ಕೆ ಈ ಕಂಪ್ನಿದವರು 1 ಕೋಟಿ ಕಾಯಿನ್ಗಳನ್ನು ಮಾತ್ರ ಬಿಟ್ಟಿರೋದು. ಈ ಕಾಯಿನ್ಗಳಿಗೆ ತುಂಬ ಬೇಡಿಕೆ ಇದೆ. ಅಂದರೆ ಈ ಕಾಯಿನ್ ವ್ಯಾಲ್ಯೂ ಅಷ್ಟೇ ತುಂಬ ಜಾಸ್ತಿಯಾಗಿ ಹೈ ರೇಂಜಿನಲ್ಲಿ ಬೆಳೀತಾ ಇದೆ. ಇವತ್ತು ಕಾಯಿನ್ ಲೈವ್ ಕಾಯಿನ್ ರೇಟ್ ಬಂದು 99 ರೂಪಾಯಿ ಇದೆ. ಫ್ಯೂಚರ್ ಕಾಯಿನ್ ಬಂದು 169 ರೂಪಾಯಿ ರೇಟ್ ಏರುತ್ತಂತ ಹೇಳಿದ್ದಾರೆ. ಮತ್ತು ಆಫರ್ ಕಾಯಿನ್ ರೇಟ್ ಬಂದು 160 ರೂಪಾಯಿ ಇದೆ. ಇದೆಲ್ಲ INR ರೇಟ್ನಲ್ಲೇ, ಅಂದರೆ ಇಂಡಿಯನ್ ಕರೆನ್ಸಿ ಇದ್ರ ಪ್ರಕಾರ. ಓಕೆ, ಈ ಕಾಯಿನ್ನ ನಾವು ಸದ್ಯಕ್ಕೆ ಈಗ ಕಾಯಿನನ್ನು ಪರ್ಚೇಸ್ ಮಾಡೋದು ಹೇಗೆ, ನಮ್ಮ ಕಾಯಿನ್ನ ಬೈ ಮಾಡೋದು ಹೇಗೆ ಅನ್ನೋದು ಕುರಿತು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ನೀವು ಒಂದು ಪ್ಲಾನ್ಗೆ ನೀವು ಆ್ಯಕ್ಟಿವೇಶನ್ ಮಾಡ್ಕೋಬೇಕು. ಒಂದು ಪ್ಲಾನ್ಗೆ ಆ್ಯಕ್ಟಿವೇಶನ್ ಮಾಡ್ಕೋಬೇಕಂತ ಹೇಳಿದರೆ ಸದ್ಯಕ್ಕೆ ನಾನು ಹೇಳ್ತೇನೆ. ಈಗ ನಾವು ಐಸ್ಮಾರ್ಟ್ ಕಾಯಿನಿಗೆ ಜಾಯ್ನ್ ಆಗಬೇಕಂತ ಹೇಳಿದ್ರೆ 99 ರೂಪಾಯಿಂದ ಜಾಯ್ನ್ ಆಗಬಹುದು. 99 ರೂಪೀಸಿಂದ. ನನ್ನ ಪ್ರಕಾರ 333 ರೂಪಾಯಿಂದ ನೀವು ಜಾಯ್ನ್ ಆದರೆ ಬೆಟ್ರ್ ಅಂತ ಹೇಳ್ತೇನೆ. ಹಾಗೆ ಇದು ನೀವು ಪ್ಲಾನ್ ಹೇಳ್ತಾ ಇರೋದು ಅಷ್ಟೇ ರೂಪಾಯಿಯ ನೀವು ಪಿನ್ನನ್ನು ತೆಗೆದುಕೋಬೇಕು. ಫಸ್ಟ್ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೇ ಪ್ರಾರಂಭದಲ್ಲಿ ಪಿನ್ ಕೇಳ್ತದೆ. ಆ ಪಿನ್ ಎಷ್ಟು ರೂಪಾಯಿ ತೆಗೆದುಕೊಳ್ತೀರ ಅಂತೇಳಿದ್ರೆ 99 ರೂಪೀಸು ಅಥವಾ 333 ರೂಪಾಯಿ ಅಥವಾ 999 ರೂಪಾಯಿ ಅಥವಾ 3000 ಅಥವಾ 11,999 ರೂಪಾಯಿ. ನೀವು ಯಾವುದರಿಂದಾದರೂ ನೀವು ಪಿನ್ನನ್ನು ಪರ್ಚೇಸ್ ಮಾಡಿಕೊಂಡು ನೀವು ಜಾಯ್ನ್ ಆಗ್ಬೋದು. ಇಲ್ಲಾಂದರೆ ಜಾಯ್ನ್ ಆಗಲಿಕ್ಕೆ ಬರೋದಿಲ್ಲ. ಮೊದಲು ಅದಕ್ಕಾಗಿಯೇ ನೀವು ಜಾಯ್ನ್ ಆಗ್ತೀನಿ ಅಂತೇಳಿ ಮೆಂಟಲಿ ಪ್ರಿಪೇರ್ ಆದರೆ, ಫಿಕ್ಸ್ ಆದರೆ, ನೀವು ನಿಮಗೆ ಯಾರಾದರೂ ಗೊತ್ತಿದ್ದರೆ ಅಲ್ಲೇ ನಿಮ್ಮ ನಿಯರೆಸ್ಟ್ ಗೊತ್ತಿರ್ತಕ್ಕಂಥವ್ರ ಹತ್ರನೇ ನೀವು ಒಂದು ಪಿನ್ ನಮಗೆ ಕಳಿಸಿ, ನಾವು ಈ ಒಂದು 333 ರೂಪಾಯಿಂದ ನಾವು ಜಾಯ್ನ್ ಆಗ್ತೀವಿ, ಆ ಪಿನ್ನನ್ನು ಕಳಿಸಿ ಅಂತೇಳಿದ್ರೆ ಅವ್ರು ಕಳಿಸ್ಕೊಡ್ತಾರೆ. ಯಾರಾದರೂ ನೀವು ಐಸ್ಮಾರ್ಟ್ ಜಾಯ್ನ್ ಆಗಿರ್ತಕ್ಕಂಥವ್ರು ಅವ್ರಿಗೆ ಕೇಳಿದರೆ ಅವರು ಪಿನ್ನನ್ನು ಕ್ರಿಯೇಟ್ ಮಾಡಿ ನಿಮಗೆ ಕೊಡ್ತಾರೆ. ಆ ಪಿನ್ನನ್ನು ನಿಮ್ಮ ವಾಟ್ಸಪ್ಗೆ ಹಾಕ್ಕೊಂಡ್ರೆ ನೀವು ಅದನ್ನೇ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿಬಿಟ್ರೆ ಮುಗೀತು ನಿಮಗೆ. ಮತ್ತು ಇನ್ನೊಂದು 333 ರೂಪಾಯಿಯಿಂದ ನೀವು ಪ್ಲಾನಿಗೆ ಜಾಯ್ನ್ ಆದರೆ 333 ರೂಪಾಯಿ ಕಂಪ್ನಿ ಕೊಡೋದಿಲ್ಲ, ನಿಮಗೆ ಅವರು ಕೊಡ್ತಾರೆ ರಿಟರ್ನ್. ನಿಮಗೆ 333 ರೂಪಾಯಿ ವರ್ತ್ ಇರ್ತಕ್ಕಂಥ ಒಂದು IPC ಕಾಯಿನ್ಸನ್ನು ಕೊಡ್ತಾರೆ. 333 ರೂಪಾಯಿ ಕಾಯಿನ್ಸನ್ನು ಕೊಡ್ತಾರೆ. ಆ 333 ರೂಪಾಯಿ ಕಾಯಿನ್ಸನ್ನು ನಿಮಗೆ ಬೆಲೆ ಬಂದಂಗೆಲ್ಲ ಅದು ಜಾಸ್ತಿ ಆಗ್ತದೆ. ಓಕೆ, ಇದು ಕಡಿಮೆ ಅಮೌಂಟದಲ್ಲಿ. ಓಕೆ, ನಾನು ಹೇಳ್ತೇನೆ, ಇದು ಒಂದು ನಮ್ಮ ಭಾರತ ದೇಶದಲ್ಲಿ ತೆಲಂಗಾಣ ರಾಜ್ಯದ ಕರೀಂನಗರ ಡಿಸ್ಟಿಕ್ದಲ್ಲೇ ಈ ಒಂದು ಕಂಪನಿಯನ್ನು ಪ್ರಾರಂಭ ಮಾಡಿದ್ದಾರೆ. ಅದೇ ಕರೀಂನಗರ ಜಿಲ್ಲೆಯ ವ್ಯಕ್ತಿ. ಈ ಒಬ್ಬ ವ್ಯಕ್ತಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ VCಯನ್ನು, ಅಂದರೆ ಒಂದು ಗೂಗಲ್ ಮೀಟು ಅಥವಾ ಜೂಮ್ ಮೀಟಿಂಗನ್ನು ತೆಗೆದುಕೊಂಡು ಈ ಕಂಪನಿಯ ಬಗ್ಗೆ ತುಂಬ ಡೌಟ್ಸ್ಗಳನ್ನು, ಬೇರೆ ಬೇರೆ ವಿಷಯಗಳನ್ನು, ತಾಂತ್ರಿಕ ವಿಷಯಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ನಾವು ಸಹಿತ ಅಷ್ಟೇ ತಾಂತ್ರಿಕ ವಿಷಯಗಳನ್ನು ಮಾತ್ರ ಹಂಚ್ಕೊಳ್ತೇವೆ ಹೊರತಾಗಿ ಬೇರೆ ಯಾವುದೇ ಒಬ್ಬ ಕಂಪನಿಯ ಬಗ್ಗೆ ಮತ್ತು ವ್ಯಕ್ತಿಗೆ ನಾವು ಪ್ರಮೋಟ್ ಮಾಡ್ತಕ್ಕಂಥದ್ದಲ್ಲ. ಮತ್ತು ನೀವು ಜಾಯ್ನ್ ಆದರೆ ಹಾಗೆ, ಇಲ್ಲದ್ರೆ ಇಲ್ಲ. ಯಾಕೆಂದರೆ ಕಂಪ್ನಿ ಯಾವಾಗ ಏನಾಗ್ತಾವೋ ಗೊತ್ತಿರೋದಿಲ್ಲ ಅಂಥ ಸಂದರ್ಭ ಬಂದರೆ. ಬಟ್ ನನಗೆ ಅನಿಸಿದ ಪ್ರಕಾರ ಈ ಕಂಪ್ನಿ ಕೆಲವು ಚೆನ್ನಾಗಿ ಡಾಕ್ಯುಮೆಂಟ್ಸನ್ನು ಇದೆ, ನಾನು ಹೇಳ್ಬೋದು. ಓಕೆ ಫ್ರೆಂಡ್ಸ್, ಸೇರ್ಕೊಳ್ಳೋದು ಬಿಡೋದು ನಿಮ್ಮ ಇಷ್ಟ, ಯಾರಿಗೂ ಯಾವುದೇ ರೀತಿಯಲ್ಲಿ ಒತ್ತಾಯ ಮಾಡೋದಿಲ್ಲ. ಓಕೆ, ಬಟ್ ಇದು ಮಾತ್ರ ತುಂಬ ಚೆನ್ನಾಗಿದೆ. ನೀವು ಮಾತ್ರ ಸೇರ್ಕೊಂಡಿಲ್ಲ ಅಂದರೆ ಅದು ನಿಮಗೆ ಲಾಸು, ಸೇರ್ಕೊಂಡಿಲ್ಲ ಅಂದರೆ ನಿಮಗೆ ಲಾಸ್ ಆದಂಗೆ. ಸದ್ಯಕ್ಕೆ ನಾನು ಒಂದು ಪಿನ್ ಫ್ರಾಂಚೈಸಿಯನ್ನು ತೆಗೆದುಕೊಂಡಿದ್ದೆ. ಒಂದು ತಾಲೂಕಿನ ಪಿನ್ ಫ್ರಾಂಚೈಸಿಯನ್ನು ತೆಗೆದುಕೊಂಡು ಒಂದು 10,000 ಅಮೌಂಟ್, ಇಲ್ಲಿ ನೋಡಿ ಮೈ ಪ್ಯಾಕೇಜು 10,000 ಅಮೌಂಟ್ ಹಾಕಿ ವ್ಯಾಲೆಟ್ಗೆ ಹಾಕಿ ಅಮೌಂಟು ಮತ್ತು ನಾನು ಅಪ್ಗ್ರೇಡೇಷನ್ ಪಿನ್ ಫ್ರಾಂಚೈಸಿಯನ್ನು ತೆಗೆದುಕೊಂಡಿದ್ದೀನಿ. ತಾಲೂಕು ಹಂತದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ, ಯಾವುದೇ ಒಬ್ಬ ವ್ಯಕ್ತಿ ಕೆಳಗೆ ರಿಜಿಸ್ಟ್ರೇಷನ್ ಆದರೂ ಸಹಿತ ನನಗೆ ಇನ್ಕಮ್ ಬರ್ತದೆ. ಇಲ್ಲಿ ರೆಫರಲ್ ಇನ್ಕಮ್ ಅಂತೂ ತುಂಬ ಚೆನ್ನಾಗಿದೆ. ಯಾವುದೇ ಒಬ್ಬ ವ್ಯಕ್ತಿ ನೀವು ಏನಾದರೂ ಜಾಯ್ನ್ ಮಾಡಿಸಿ ಅಂತೆಲ್ಲ ನಿಮಗೆ ತುಂಬ ಚೆನ್ನಾಗಿ ರೆಫರಲ್ ಇನ್ಕಮ್ ಚೆನ್ನಾಗಿದೆ. IPC ಕಾಯಿನ್ಸ್ ಕೊಡ್ತಾರೆ. ಎಷ್ಟರ ಮಟ್ಟಿಗಿದೆ ಅಂದರೆ ಅಷ್ಟರ ಮಟ್ಟಿಗೆ ಚೆನ್ನಾಗಿದೆ. ಕಾಯಿನ್ ವ್ಯಾಲ್ಯೂ ಅಂತೂ, ಇದು ಒಂದು ಕಾಯಿನ್ ವ್ಯಾಲ್ಯೂ ಜನವರಿ ಒಳಗಡೆ 1,000 ರೂಪಾಯಿ ಕಾಯಿನ್ ಆಗ್ತದೆ.
ಅಂಥೇಳಿ ಎಮ್ ಡಿ ರವರು ಹೇಳಿದ್ದಾರೆ. ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು. ನಾನು ಇನ್ನೂ ಒಂದು ಒಳ್ಳೆ ಒಂದು ಐಡಿಯಾ ಇದರಲ್ಲಿ ಹೇಳಬೇಕಂತ ಹೇಳಿದರೆ, ನೋಡಿ ನನಗೆ ಇಲ್ಲಿ ಐಸ್ಮಾರ್ಟ್ ರಿವಾರ್ಡ್ಸ್ ಬಂದಿರೋದು ₹333 ಪ್ಲಾನಿಂದ ನಾನು ಜಾಯ್ನ್ ಆಗಿದ್ದೆ. ₹333 ನನಗೆ ಕಾಯಿನ್ ಕೊಟ್ಟಿದ್ದಾರೆ, ರಿವಾರ್ಡ್ಸ್ ಕೊಟ್ಟಿದ್ದಾರೆ. ಓಕೆ, ನಾನು 10,000 ಪಿನ್ ಫ್ರಾಂಚೈಸಿಯನ್ನು ತೆಗೆದುಕೊಂಡ್ರೆ ಮತ್ತು 10,000 ಕಂಪ್ನಿಯವರು ತೆಗೆದುಕೊಳ್ಳಿಲ್ಲ. ನನಗೆ 10,000ಕ್ಕೆ 75 ಕಾಯಿನ್ ಕೊಟ್ಟಿದ್ದರು ನನಗೆ. ಇಲ್ಲಿ ನೋಡಿ ಅವೈಲಬಲ್ ಕಾಯಿನ್ಸು 75 ಕಾಯಿನ್ ಅಂದರೆ ನಾನು ಒಂದು 3 ಕಾಯಿನ್ನ ನಾನು ಆಗಲೇ ಬಳಸ್ಕೊಂಡಿದ್ದೀನಿ. ಅಂದರೆ ಐಸ್ಮಾರ್ಟ್ ಪೇ ಅನ್ನೋದು ಒಂದು ಆ್ಯಪ್, ಫೋನ್ಪೇ, ಗೂಗಲ್ ಪೇ ಟೈಪ್ನಲ್ಲಿ ಆ ಆ್ಯಪ್ ಇರುತ್ತೆ. ಆ ಆ್ಯಪ್ನಲ್ಲಿ ನಾನು ನನ್ನ ಮೊಬೈಲ್ಗೆ ಪ್ಲಾನನ್ನು ರೀಚಾರ್ಜ್ ಮಾಡ್ಕೊಂಡಿದ್ದೀನಿ. ರೀಚಾರ್ಜ್ ಮಾಡಿಕೊಂಡ್ರೆ ಸಹಿತ ನಮಗೆ ಕ್ಯಾಶ್ ಬ್ಯಾಕ್ ಸಹಿತ ಕೊಡ್ತಾರೆ. ಎಲ್ಲಿ? ಐಸ್ಮಾರ್ಟ್ ಪೇ ಅಂದರೆ ಅದೊಂದು ಗೂಗಲ್ ಪೇ, ಫೋನ್ಪೇ ಟೈಪ್. ಓಕೆ, ಈ ಒಂದು ಮೈ ವ್ಯಾಲೆಟ್ ಬಗ್ಗೆ ನಾನು ಹೇಳ್ತೇನೆ. ಮೈ ವ್ಯಾಲೆಟ್ಗೆ ನಾನು ಅಮೌಂಟನ್ನು ಹಾಕಿಕೊಂಡು ಪಿನ್ನನ್ನು ಹೇಗೆ ಜನ್ರೇಟ್ ಮಾಡೋದ್ರ ಕುರಿತು ನಾನು ತುಂಬ ಚೆನ್ನಾಗಿ ನಾನು ಹೇಳ್ತೇನೆ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ 3 ಲೈನ್ಸ್ ಇದೆ ಬಲಗಡೆ ಮೇಲೆ, ರೈಟ್ ಸೈಡ್ ಮೇಲೆ 3 ಲೈನ್ಸ್ ಇದೆ ತಾನೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಪಿನ್ ಅಂತ ಹೇಳಿ ಬರ್ತಾ ಇದೆ, ಪಿನ್. ಓಕೆ, ಪಿನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಪಿನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅದಕ್ಕಿಂತ ಮೊದಲನೇದಾಗಿ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನೀವು ಅಮೌಂಟನ್ನು ಹಾಕ್ಕೊಳ್ಬೇಕು. ಮೈ ವ್ಯಾಲೆಟ್ ಅಂತ ಇದೆ ನೋಡಿ, ಇಲ್ಲಿ ಪೇಮೆಂಟ್ ಹಿಸ್ಟ್ರಿ ಅಂತಿದೆ ತಾನೆ. ಪೇಮೆಂಟ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ, ಪೇಮೆಂಟ್ಸ್ ಹಿಸ್ಟ್ರಿ ಅಂತೇಳಿ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನ್ಯೂ ಪೇಮೆಂಟ್ ಅಂತ ಇದೆ. ಯಾವುದೇ ಒಬ್ಬ ವ್ಯಕ್ತಿ ನೀವು ಅಪ್ಗ್ರೇಡೇಷನ್ ಮಾಡ್ಕೋಬೇಕು, ಪಿನ್ಗಳನ್ನು ಕ್ರಿಯೇಟ್ ಮಾಡಬೇಕು, ಬೇರೆಯವರಿಗೆ ನನ್ನ ಪಿನ್ನನ್ನು ಕಳಿಸಿ ಅವ್ರನ್ನೂ ನನ್ನ ಕೆಳಗಡೆ ಜಾಯಿನ್ ಮಾಡಿಸ್ಬೇಕು, ನನ್ನ ರೆಫರಲ್ ಲಿಂಕ್ ಕೆಳಗಡೆ ಅಂತೇಳಿದರೆ ನೀವು ಪಿನ್ನನ್ನು ಕ್ರಿಯೇಟ್ ಮಾಡ್ಕೋಬೇಕು. ಪಿನ್ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಕನಿಷ್ಠ ನೀವು ₹500 ಅಮೌಂಟನ್ನು ಹಾಕ್ಕೊಳ್ಬೇಕು. ಓಕೆ, ಇಲ್ಲಿ ನ್ಯೂ ಪೇಮೆಂಟ್ ಅಂತ ಕ್ಲಿಕ್ ಮಾಡಬೇಕು. ನ್ಯೂ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದರೆ ಕಂಪ್ನಿಯ ಒಂದು ಅಕೌಂಟ್ ನಂಬರು, ಅಕೌಂಟ್ ನೇಮು, ಬ್ಯಾಂಕ್ ಹೆಸರು, ಅಕೌಂಟ್ ಟೈಪು, ಕರೆಂಟ್ ಅಕೌಂಟು, ಅಕೌಂಟ್ ನಂಬರು, IFSC ಕೋಡ್ ಬರ್ತದೆ. ಓಕೆ, ಇಲ್ಲಿ ನೋಡಿ ಫೋನ್ಪೇ ನಂಬರ್ ಸಹಿತ ಬರ್ತದೆ. ಫೋನ್ಪೇ ನಂಬರ್ನ ಇಲ್ಲಿ ಫೋನ್ಪೇ ನಂಬರ್ ಇದೆ ನೋಡಿ. ಈ ಫೋನ್ಪೇ ನಂಬರ್ನ ನೀವು ಈ ಥರ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಿಮ್ಮ ಫೋನ್ಪೇಗೆ ಹೋಗಬೇಕು. ಫೋನ್ಪೇಗೆ ಹೋಗಿ ಇಲ್ಲಿ ಪೇಸ್ಟ್ ಮಾಡಬೇಕು. ನೋಡಿ, ಫೋನ್ಪೇಗೆ ಬಂದ ತಕ್ಷಣ ಈ ಥರ ನೀವು ಅವರ ಫೋನ್ ನಂಬರ್ನ, ಕಂಪ್ನಿಯ ಫೋನ್ ನಂಬರ್ನ ನೀವು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿದರೆ ಈ ಥರ ಬನಾಲ ಸತೀಶ್ ಅಂತೇಳಿ ಬರ್ತದೆ. ಓಕೆ, ಈ ಬನಾಲ ಸತೀಶ್ ಅವರಿಗೆ ನೀವು ₹500 ಅಮೌಂಟು ಇಲ್ಲ 10,000 ಅಮೌಂಟನ್ನು ನೀವು ಕಳಿಸ್ಬೇಕು. ಓಕೆ, 5,500. ನಾನು ಈಗಾಗಲೇ 10,000 ಅಮೌಂಟ್ ಕಳಿಸಿದ್ದೀನಿ. 10,000 ಅಮೌಂಟ್ ಕಳಿಸಿದ್ದೀನಿ ಮತ್ತು 5,000 ಅಮೌಂಟ್ ಕಳಿಸಿದ್ದೀನಿ. ನಾನು ಆ್ಯಕ್ಟಿವೇಷನ್ ಮಾಡ್ಕೊಂಡಿದ್ದೀನಿ. ನಾನು ಇದು ಅಪ್ಗ್ರೇಡೇಷನ್ ಮಾಡ್ಕೊಳ್ಳೋಕ್ಕೆ, ಪಿನ್ ಫ್ರಾಂಚೈಸನ್ ತೆಗೆದುಕೊಳ್ಳೋಕ್ಕೆ 10,000 ಅಮೌಂಟು ನಾನು ವ್ಯಾಲೆಟ್ಗೆ ಹಾಕ್ಕೊಂಡು ಅಪ್ಗ್ರೇಡೇಷನ್ ಮಾಡ್ಕೊಂಡಿದ್ದೀನಿ. ಈಗ ₹500 ಅಮೌಂಟನ್ನು ಹಾಕಿಕೊಂಡು ಇದೇ ಥರ ನಾನು ಅಮೌಂಟು ಸಹಿತ ನಾನು ಇಲ್ಲಿ ಮಾಡಿದ್ದೀನಿ. ಓಕೆ, ಈ ಅಮೌಂಟನ್ನು ನೀವು ಮುಖ್ಯವಾಗಿ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ UTR ನಂಬರ್ ಕಾಣಿಸುತ್ತೆ ನೋಡಿ. ಈ UTR ನಂಬರನ್ನ ಕಾಪಿ ಮಾಡ್ಕೋಬೇಕು. ಕಾಪಿ ಆಯಿತು. ಓಕೆ, ಇದನ್ನು ನೀವು ಇದೇ ಥರ ಸ್ಕ್ರೀನ್ಶಾಟನ್ನು ತೆಕ್ಕೋಬೇಕು. ಸ್ಕ್ರೀನ್ಶಾಟನ್ನು ತಕ್ಕೊಂಡು UTR ನಂಬರನ್ನು ಕಾಪಿ ಮಾಡಿಕೊಂಡು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು ಲಾಗಿನ್ನಲ್ಲಿ. ಓಕೆ, ಇಲ್ಲಿ ನೋಡಿ ಲಾಗಿನ್ನಲ್ಲಿ ಇಲ್ಲಿ ಅಮೌಂಟು ಹಾಕಬೇಕು. ಓಕೆ, ಇಲ್ಲಿ ನಾವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ UTR ನಂಬರನ್ನ ಇಲ್ಲಿ ಪೇಸ್ಟ್ ಮಾಡಬೇಕು. ಓಕೆ, ಇಲ್ಲಿ ನಾವು ತೆಗೆದಿರ್ತಕ್ಕಂಥ ಸ್ಕ್ರೀನ್ಶಾಟನ್ನು ಅಪ್ಲೋಡ್ ಮಾಡಬೇಕು. ಚೂಸ್ ಫೈಲು. ಓಕೆ, ಚೂಸ್ ಫೈಲ್. ಇಲ್ಲಿ ಬಂದು ಐಸ್ಮಾರ್ಟ್ ನಂಬರನ್ನು ಹಾಕಬೇಕು. ಐಸ್ಮಾರ್ಟ್ ನಾವು ಯೂಸರ್ ನೇಮ್ ಅಂತ ಕರಿತೇವೆ. ನಮ್ಮ ಲಾಗಿನ್ ಓಪನ್ ಮಾಡ್ತಕ್ಕಂಥ ಐಸ್ಮಾರ್ಟ್ ನಂಬರ್ ಇದೆ ತಾನೆ, ಆ ನಂಬರನ್ನ ಹಾಕಬೇಕು. ನೋಡಿ, ಇಲ್ಲಿ ಐಸ್ಮಾರ್ಟ್ ನಂಬರನ್ನು ಹಾಕ್ತೇನೆ, ಕಾಪಿ ಮಾಡಿ ಪೇಸ್ಟ್ ಮಾಡ್ತೇನೆ. ಕೆಳಗಡೆ ಮರಿಸ್ವಾಮಿ ನೇಮ್ ಬರಿತೇನೆ. ಓಕೆ, ನೇಮು ಕೆಳಗಡೆ ಆ್ಯಡ್ ಮೈ ವ್ಯಾಲೆಟ್. ಓಕೆ, ಇಷ್ಟು ಬರೆದು ನೀವು ಇಲ್ಲಿ ಕೆಳಗಡೆ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಅಮೌಂಟು ಆಟೋಮೆಟಿಕ್ಕಾಗಿ ಇಷ್ಟು ಮಾಡಬೇಕು. ನೀವು ಫಸ್ಟು ಇಷ್ಟು ಮಾಡಿದರೆ ಮಾತ್ರ ನೀವು ಅಮೌಂಟನ್ನು ಫಸ್ಟು ಯಾವುದಕ್ಕೆ ಹೋಗಬೇಕು,
ಮೈ ವ್ಯಾಲೆಟ್ಗೆ ಹೋಗಬೇಕು. ಮೈ ವ್ಯಾಲೆಟ್ನಲ್ಲಿ ವ್ಯಾಲೆಟ್ ಹಿಸ್ಟ್ರಿಗೆ ಹೋಗಬೇಕು. ವ್ಯಾಲೆಟ್ ಹಿಸ್ಟ್ರಿನಲ್ಲಿ ನೀವು ಅಲ್ಲಿ ಫೋನ್ಪೇ ನಂಬರನ್ನು ಇಲ್ಲಿ ಕಾಪಿ ಮಾಡ್ಕೋಬೇಕು. ಈ ನಂಬರನ್ನು ಕಾಪಿ ಮಾಡ್ಕೋಬೇಕು. ಅಲ್ಲಿ ಫೋನ್ಪೇ ಅದರಲ್ಲಿ ಪೇಮೆಂಟ್ ಮಾಡಬೇಕು. ಇಲ್ಲಿ ಬಂದು ಅಲ್ಲಿ ಸ್ಕ್ರೀನ್ಶಾಟು UTR ನಂಬರನ್ನ ಕಾಪಿ ಮಾಡ್ಕೊಂಬಂದು ಇಲ್ಲಿ ಚೂಸ್ ಫೈಲ್ ಸ್ಕ್ರೀನ್ಶಾಟ್ನ ಅಪ್ಲೋಡ್ ಮಾಡಿ ಇಲ್ಲಿ ನೀವು ಐಸ್ಮಾರ್ಟ್ ನಂಬರ್ ಹಾಕಿ ಕೆಳಗಡೆ ಈ ಬಾಕ್ಸ್ನಲ್ಲಿ ಮೆಸೇಜ್ ಅಂತಿದೆ ನೋಡಿ, ಬಾಕ್ಸ್ನಲ್ಲಿ ನೇಮ್ ಬರೆದು ಆ್ಯಡ್ ಮೈ ವ್ಯಾಲೆಟ್ ಅಂತ ಬರೆದು ಸಬ್ಮಿಟ್ ಮಾಡಿದರೆ ನಿಮಗೆ ಅಮೌಂಟ್ ಎಲ್ಲಿ ಬಂದಿರ್ತದೆ ಅಂತೇಳಿ ತೋರಿಸ್ತೇನೆ ನೋಡಿ. ಓಕೆ, ಇಲ್ಲಿ ಅಮೌಂಟು ಬಂದಿದೆ. ಓಕೆ, ಇಲ್ಲಿ ಮೈ ವ್ಯಾಲೆಟಿಗೆ ಅಮೌಂಟು ಬರ್ತದೆ. ಇಲ್ಲಿ 500 ರೂಪಾಯಿ ನನಗೆ ಅಮೌಂಟ್ ಬಂದಿತ್ತು. ಈಗ 99 ರುಪೀಸಿಂದು ಒಂದು ಪಿನ್ನನ್ನು ಜನ್ರೇಟ್ ಮಾಡಿದ್ದೀನಿ. ಅದು ಹೇಗೆ ಜನ್ರೇಟ್ ಮಾಡೋದು ಅನ್ನೋದು ಕುರಿತು ಸಹಿತ ನಾನು ತೋರಿಸ್ತೇನೆ ನೋಡಿ. ಇಲ್ಲಿ ಪಿನ್ ಬಂದಿದೆ ತಾನೆ, ಪಿನ್ಸ್ ಅಂತ ಇದೆ ನೋಡಿ. ಪಿನ್ ಜನ್ರೇಟ್ ಪಿನ್ಸ್ ನೋಡಿ, ತುಂಬ ಈಸಿ. ನೀವೆಲ್ಲರೂ ಇಂಥದನ್ನು ಕಲಿಬೇಕು. ಓಕೆ, ನ್ಯೂ ಪಿನ್. ಓಕೆ, ಇಲ್ಲಿ ವ್ಯಾಲೆಟ್ ಬ್ಯಾಲೆನ್ಸು 401 ಇದೆ. ಪಿನ್ ವ್ಯಾಲೆಟು 0 ಅಂತಿದೆ. ನೀವು ವ್ಯಾಲೆಟ್ ಬ್ಯಾಲೆನ್ಸ್ನಲ್ಲೇ ಮಾಡ್ಕೋಬೋದು, ಇಲ್ಲಿ ಪಿನ್ ವ್ಯಾಲೆಟ್ನಲ್ಲಾದರೂ ಮಾಡ್ಕೋಬೋದು. ಬಟ್ ವ್ಯಾಲೆಟ್ ಬ್ಯಾಲೆನ್ಸ್ನಲ್ಲಿಗೆ ಬಂದಿರುತ್ತೆ ಅಮೌಂಟು. ನಾವು ಪಿನ್ನನ್ನು ಜನ್ರೇಟ್ ಮಾಡ್ಕೊಳಕ್ಕೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಪ್ಯಾಕೇಜ್ ಎಷ್ಟು ರೂಪಾಯಿ ನೀವು ಸೆಲೆಕ್ಟ್ ಮಾಡ್ತೀರಿ? 20,000, 3,000, 11,999, 99 ರೂಪಾಯಿ, ಅಲ್ಲ 999, 333 ರೂಪಾಯಿ, 99 ನೋಡಿ, 10,000, 50,000 ಎಷ್ಟು ರೂಪಾಯಿ ಇದೆ ಅಲ್ಲಿ ನೀವು ಪಿನ್ನನ್ನು ನೀವು ಜನ್ರೇಟ್ ಮಾಡಬಹುದು. ನಾನು 99 ರುಪೀಸ್ದು ನಾನು ಈ ಥರ ಜನ್ರೇಟ್ ಮಾಡಿದೆ. ಇಲ್ಲಿ ಎಷ್ಟು ನಂಬರ್ ಆಫ್ ಪಿನ್ಸ್? 1. ಇಲ್ಲಿ ನೀವು ಪಿನ್ನನ್ನು ನೀವು ಮೊದಲೇ ಟ್ರಾನ್ಸಾಕ್ಷನ್ ಪಾಸ್ವರ್ಡನ್ನು ನೀವು ಸೆಟ್ ಮಾಡಿ ಇಟ್ಕೊಂಡಿರಬೇಕು. ಟ್ರಾನ್ಸಾಕ್ಷನ್ ಪಾಸ್ವರ್ಡು ನಾನು ಒಂದು 6 ನಂಬರ್ನ ಟ್ರಾನ್ಸಾಕ್ಷನ್ ಪಾಸ್ವರ್ಡು. ಓಕೆ, ಟ್ರಾನ್ಸಾಕ್ಷನ್ ಪಾಸ್ವರ್ಡನ್ನು ಈ ಥರ ನಾವು ಇಟ್ಕೊಂಡು ಸಬ್ಮಿಟ್ ಮಾಡಿದರೆ ಪಿನ್ ಜನ್ರೇಟ್ ಆಗ್ತದೆ. ಪಿನ್ ಜನ್ರೇಟ್ ಇದರ ಮೇಲೆ ಸಬ್ಮಿಟ್ ಮಾಡಿದ ತಕ್ಷಣ ಪಿನ್ ಜನ್ರೇಟ್ ಆಗ್ತದೆ. ಜನ್ರೇಟ್ ಆದ ಪಿನ್ ಎಲ್ಲಿರ್ತದೆ ನಿಮಗೆ ತೋರಿಸ್ತೇನೆ ನೋಡಿ. ಸೆಂಟ್ ಆ್ಯಕ್ಟಿವ್ ಪಿನ್ಸ್. ಓಕೆ, ಇಲ್ಲಿ ಆ್ಯಕ್ಟಿವ್ ಪಿನ್ಸ್ ಅಂತೇಳಿ ಇಲ್ಲಿರ್ತದೆ. ಈ ಆ್ಯಕ್ಟಿವ್ ಪಿನ್ಸನ್ನ ಇಲ್ಲಿ ನೀವು ಇದನ್ನು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡಿಕೊಂಡು ಬೇರೆಯವರಿಗೆ ವಾಟ್ಸಪ್ ಮೂಲಕ ನೀವು ಕಳಿಸಿ. ಇಷ್ಟೇ. ಪಿನ್ನನ್ನು ಜನ್ರೇಟ್ ಮಾಡೋದು ಹೇಗೆ ಅನ್ನೋದು ಕುರಿತು ನಾನು ತೋರಿಸಿದ್ದೀನಿ. ತುಂಬ ಈಸಿಯಾಗಿರ್ತಕ್ಕಂಥದ್ದು ನಾನು ಒಂದು ಇದು ಪಿನ್ ಜನ್ರೇಟ್ ಮಾಡ್ತಕ್ಕಂಥದ್ದು ವಿಷಯ ತೋರಿಸಿದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತು ಇನ್ನು ಬೇರೆ ಬೇರೆ ವಿಷಯಗಳನ್ನು ನಾನು ಸಾಕಷ್ಟು ವಿಷಯಗಳನ್ನು ಐಸ್ಮಾರ್ಟ್ ಕಂಪ್ನಿ ಬಗ್ಗೆ ನಾನು ಹೇಳ್ತಾ ಇರ್ತೇನೆ. ಟೆಕ್ನಿಕಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಹೇಳ್ತೇನೆ ನೋಡಿ. ನಮಗೆ ಎಷ್ಟೆಷ್ಟು ಕಾಯಿನ್ಸು 76.12 ಕಾಯಿನ್ಸ್ ಇತ್ತು, ಈಗ 72 ಕಾಯಿನ್ಸ್ ಇದೆ. ಟೋಟಲ್ ಕಾಯಿನ್ಸ್ ಇಷ್ಟು, ಈಗ ಅವೈಲೇಬಲ್ ಕಾಯಿನ್ಸ್ ಇಷ್ಟು. ಆಫರ್ ಕಾಯಿನ್ಸ್ 1.24. ಓಕೆ, ಪಿನ್ ವ್ಯಾಲೆಟ್ ಇದೆ. ಪಿನ್ ವ್ಯಾಲೆಟ್ ಕಾಯಿನ್ಸು 0 ಇದೆ. ನಂದು ಏನಿದ್ರು ಮೈ ವ್ಯಾಲೆಟಿಗೆ ನಾನು ಅಮೌಂಟ್ ಹಾಕ್ಕೊಂಡು ನಾನು ಮಾಡ್ತಾ ಇರೋದು. ಓಕೆ, FD ಕಾಯಿನ್ಸ್ ಇದೆ. ಲೋನ್ ಸಹಿತ ಇದೆ ಇದರಲ್ಲಿ. ಐಸ್ಮಾರ್ಟ್ ಇನ್ಕಮ್ ಎಷ್ಟಿದೆ, ಟೋಟಲ್ ಐಸ್ಮಾರ್ಟ್ ಇನ್ಕಮ್ಮು ನೋಡಿ. ಐಸ್ಮಾರ್ಟ್ ಫೌಂಡೇಶನ್ ತುಂಬ ಚೆನ್ನಾಗಿರ್ತಕ್ಕಂಥ ಪ್ಲಾನ್ ಬಗ್ಗೆ ನಾನು ಈಗ ಹೇಳಿದ್ದೀನಿ. ನೀವು ಇದೇ ಥರ ಪಿನ್ನನ್ನು ಜನ್ರೇಟ್ ಮಾಡ್ಕೊಳ್ಳಿ. ಹೊಸಬರಿಗೆ ಬರೋದಿಲ್ಲ. ಫಸ್ಟ್ ನೀವು ಜಾಯ್ನ್ ಆಗಿ ಆದಮೇಲೆ ಪಿನ್ನನ್ನು ನೀವು ಅಮೌಂಟ್ ವ್ಯಾಲೆಟ್ಗೆ ಹಾಕ್ಕೊಂಡು ನೀವು ಪಿನ್ನನ್ನು ನೀವೇ ಜನ್ರೇಟ್ ಮಾಡಿ ಬೇರೆಯವರಿಗೆ ನೀವು ಸೇರಿಸ್ತಾ ಹೋಗಿ. ಓಕೆ ಫ್ರೆಂಡ್ಸ್, ನೀವು ಎಷ್ಟು ಜನಕ್ಕಾದರೂ ಎಷ್ಟು ಪಿನ್ ಆದರೂ ಜನ್ರೇಟ್ ಮಾಡ್ಕೊಳ್ಳಿ. ನಿಮ್ಮ ಅಕೌಂಟ್ನಲ್ಲೇ ಪಿನ್ ಜನ್ರೇಟ್ ಮಾಡಿ ಕೊಡಿ. ಅವರಿಗೆ 333 ಯಾವ ಪ್ಲಾನ್ ಬೇಕೋ ಆ ಪ್ಲಾನು. ನಿಮಗೆ ಸದ್ಯಕ್ಕೆ 99 ಪ್ಲಾನಿಂದ ಜಾಯ್ನ್ ಆದರೆ ಯಾರಿಗೂ ನಿಮಗೆ ರೆಫರಲ್ ಇನ್ಕಮ್ಮು 10 ರೂಪೀಸ್ ಬರೋದಿಲ್ಲ. 333 ರೂಪಾಯಿಂದ ಬಂದರೆ ಜಾಯ್ನ್ ಆದರೆ ನಿಮಗೆ ಕೊಡ್ತೇವೆ. ಬಟ್ ನೆಕ್ಸ್ಟ್ ನೀವು ಅಪ್ಗ್ರೇಡೇಷನ್ ಮಾಡ್ಕೊಂಡ್ರೆ ನಿಮಗೆ ರೆಫರಲ್ ಇನ್ಕಮ್ ಸಿಗ್ತದೆ. ಇದು ನಿಮಗೆ ನೆನಪಿರಲಿ. ಇನ್ನೂ ಒಂದು, ನಿಮಗೆ ಪ್ರತಿಯೊಬ್ಬರಿಗೆ ರೆಫರಲ್ ಲಿಂಕ್ ಬೇಕಂತ ಹೇಳಿದ್ರೆ ಇಲ್ಲೇ ರೆಫರಲ್ ಲಿಂಕ್ ಇರ್ತದೆ ನೋಡಿ. ತುಂಬ ಚೆನ್ನಾಗಿರ್ತಕ್ಕಂಥ ಪ್ಲಾನು. ಐಸ್ಮಾರ್ಟ್ ಕಂಪ್ನಿ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳನ್ನು ಇನ್ನೂ ಹಂಚ್ಕೊಳ್ತೇನೆ. ಎಲ್ಲರೂ ಈ ಕಂಪ್ನಿ ಒಂದು ಜಾಯ್ನ್ ಆಗಬೇಕಂತಿದ್ರೆ ಜಾಯ್ನ್ ಆಗಿ. ರೆಫರಲ್ ಲಿಂಕನ್ನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಕೊಟ್ಟಿರ್ತೇನೆ. ರೆಫರಲ್ ಲಿಂಕ್ ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ, ನೀವು ಜಾಯ್ನ್ ಆಗಿ. ಹಾಗೆ ಐಸ್ಮಾರ್ಟ್ ಪೇ ಅನ್ನೋ ಒಂದು ಆ್ಯಪ್ ಲಿಂಕ್ ಸಹಿತ ನಾನು ಕೊಟ್ಟಿರ್ತೇನೆ. ಆ ಒಂದು ಆ್ಯಪ್ ಸಹಿತ ನೀವು ಓಪನ್ ಮಾಡಿ ನೀವು ಅದರಲ್ಲಿ ಸಹಿತ ರೀಚಾರ್ಜು, DTHದು, ಫೋನ್ಪೇದು
ಪ್ರತಿಯೊಂದಕ್ಕೆ ಎಲೆಕ್ಟ್ರಿಕಲ್ಲು, ಫಾಸ್ಟ್ಯಾಗು ಪ್ರತಿಯೊಂದಕ್ಕೂ ರೀಚಾರ್ಜ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರ್ತದೆ. ಈ ಅಮೌಂಟನ್ನು ನೀವು ಹಾಕ್ಕೊಂಡಿದ್ದು ತಿರ್ಗಾ ದಿನವೇ ನೀವು ಅವತ್ತೇ ನೀವು ಬೇರೆದಕ್ಕೆ ಬಳಸ್ಕೊಳಕ್ಕೆ ಅವಕಾಶ ಇರ್ತದೆ. ಬಟ್ ಈಗ ಆ ಥರ ಮಾಡಬೇಡಿ. ಸದ್ಯಕ್ಕೆ ನೀವು ಆ ಕಾಯಿನ್ ವ್ಯಾಲ್ಯೂ ಬರಲಿ ಅಂತೇಳಿ ನೀವು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದು ತುಂಬ ತುಂಬ ಧನ್ಯವಾದಗಳು ಹೇಳ್ತಾನೆ. ನಿಮ್ಮ ಸಪೋರ್ಟ್ ನಿರಂತರವಾಗಿರಲಿ. ಹೊಸಬರು ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಆಲ್ ಅಂತ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ. ಧನ್ಯವಾದಗಳೊಂದಿಗೆ.